ಆತ್ಮೀಯ ವಿದ್ಯಾರ್ಥಿಗಳೇ, ಡಾಕ್ಟರ್ ವೀರೇಶ ಬಡಗೇರ ಇವರು ಬರೆದಿರುವ ಮೊಸಳೆಯಂ ಕಪಿ ವಂಚಿಸಿದ ಕತೆ ಎಂಬ ಹಳಗನ್ನಡದ ಅದ್ಭುತ ಕಥೆಯನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲದಾಗಿ ಕವಿ ವೀರೇಶ ಬಡಗೇರ ಇವರು ಪರಿಚಯವನ್ನು ನೋಡೋಣ. ಅದಕ್ಕೂ ಮೊದಲು ಈ ಒಂದು ಕಥೆಯನ್ನು ಎಲ್ಲಿಂದ ಆಯ್ಕೆ ಮಾಡಿದ್ದಾರೆ ಅಂದರೆ, ವಿಷ್ಣು ಶರ್ಮಾ ಅವರು ಬರೆದಿರುವಂಥ ಪಂಚತಂತ್ರ ಎನ್ನುವ ಕಥೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಡಾಕ್ಟರ್ ವೀರೇಶ ಬಡಗೇರ ಇವರು ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಬಸವರಾಜ ಕಟ್ಟಿಮನಿ, ನನ್ನೊಡಲ ಏಕತಾರಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ವಿಷ್ಣು ಶರ್ಮನ ಕನ್ನಡ ಪಂಚತಂತ್ರಗಳ ಕಥೆಯ ಸಾರ ಸಂಗ್ರಹ ಇವರ ಪ್ರಮುಖ ಸಂಪಾದಿತ ಕೃತಿ ಆಗಿರುವಂಥದ್ದು. ಇಷ್ಟು ಅವರದೊಂದು ಪರಿಚಯ. ನೇರವಾಗಿ ಈ ಒಂದು ಕತೆ ಹೋಗೋಣ. ಅದಕ್ಕೆ ಮುಂಚೆ ಕಥೆಯ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲೇದು ಸಂಜೀವಿ ಅನ್ನುವಂಥ ಒಂದು ಕಪಿ ಇಲ್ಲಿ ಕಥೆಯ ನಾಯಕನಾಗಿ ನಾವು ನೋಡ್ಬೋದು. ಅತ್ಯಂತ ಬುದ್ಧಿವಂತ, ಸಮಯ ಪ್ರಜ್ಞೆ ಇರುವಂತಹ ಒಂದು ಪ್ರಾಣಿ. ಕರ್ಕಶ ಅನ್ನುವಂತಹ ಮೊಸಳೆ ಇರುತ್ತೆ. ಸಂಜೀವಿಯ ಗೆಳೆಯ ಇದು. ಹೆಂಡತಿಯ ಮಾತಿಗೆ ಮರುಳಾಗಿ ನಂಬಿದ ಗೆಳೆಯನಿಗೆ ದ್ರೋಹ ಬಗೆಯಲು ಮುಂದಾಗುವಂಥ ಪಾತ್ರ. ಮದೋನ್ಮತ್ತ ಅಂದರೆ ವೈರಿಯ ಕಪಿ. ಈ ಸಂಜೀವಿ ಅನ್ನುವ ಕಪಿಯ ವೈರಿ. ಆ ಸಂಜೀವಿಯನ್ನು ಸೋಲಿಸಿ ವನದಿಂದ ಹೊರಗಾಕುವಂತಹ ಕ್ರೂರಿ ಮತ್ತು ಅಧಿಕಾರ ದಾಹದ ಕಪಿ ಇದು. ಕರ್ಕಶನ ಹೆಂಡತಿ ಅಸೂಯೆ ಪಟ್ಟಂತಹ ಕುತಂತ್ರಿ. ಕಪಿಯ ಹೃದಯ ಬೇಕೆ ಅಂತೇಳಿ ಆಟ ಮಾಡಿ ಗಂಡನನ್ನ ದಾರಿ ತಪ್ಪಿಸುವಂತಹ ಪಾತ್ರ. ಗುಪ್ತಗಮನೆ ಅನ್ನುವಂಥದ್ದು ಈ ಮೊಸಳೆಯ ಕರ್ಕಶನ ಹೆಂಡತಿಯ ಫ್ರೆಂಡ್. ಅವಳು ಮಾಡುವಂಥ ಸಂಚಿಗೆ ಆ ಗೆಳತಿ ಮೊಸಳೆ ಗುಪ್ತಗಮನೆ ಸಾಥ್ ಕೊಡ್ತಾಳೆ. ಇಷ್ಟು ಪಾತ್ರ ಪರಿಚಯ ವಿದ್ಯಾರ್ಥಿಗಳೇ. ನೇರವಾಗಿ ಈ ಒಂದು ಕಥೆಯನ್ನು ನೋಡ್ತಾ ಹೋಗೋಣ. ಕಥೆಯನ್ನು ಕೆಲವು ಹೆಡ್ಲೈನ್ಸನ್ನು ಮಾಡಿಕೊಂಡು ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಹಳೆಗನ್ನಡದಲ್ಲಿ ಇದೆ, ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಇಲ್ಲಿ ಕಡಿಮೆ ಮಾಡಿದ್ದೀವಿ ಸುಲಭವಾಗಿ ಅರ್ಥ ಆಗಲಿ ಅಂತ. ಕೇರಳ ದೇಶದ ಪಶ್ಚಿಮ ಸಮುದ್ರ ತೀರದ ವಿಪಿನಾಂತರ ಎಂಬ ವನದಲ್ಲಿ ಸಂಜೀವಿ ಎಂಬ ಕಪಿ ತನ್ನ ಸಂಸಾರದೊಂದಿಗೆ ಸುಖವಾಗಿತ್ತು. ವಯಸ್ಸಾದ ಮೇಲೆ ಶಕ್ತಿಹೀನನಾದ ಸಂಜೀವಿಯನ್ನ ಅವನ ಶತ್ರುವಾದ ಮದೋನ್ಮತ್ತ ಎಂಬ ಕಪಿ ಸೋಲಿಸಿ ವನದಿಂದ ಹೊರಹಾಕಿದನು. ಹುಟ್ಟಿದ ಊರಿನಲ್ಲಿ ಭಿಕ್ಷೆ ಬೇಡುವುದಕ್ಕಿಂತ ದೇಶಾಂತರ ಹೋಗಿ ಸಾಯುವುದು ಲೇಸು ಎಂದು ನಿರ್ಧರಿಸಿದ ಸಂಜೀವಿ ಸಮುದ್ರ ತೀರದಲ್ಲಿದ್ದಂಥ ಒಂದು ಹತ್ತಿಯ ಮರವನ್ನು ಆಶ್ರಯಿಸಿಕೊಳ್ತಾನೆ. ಅಲ್ಲಿನ ಹಣ್ಣುಗಳನ್ನು ತಿಂದು ಶಕ್ತಿ ಮತ್ತು ಸಂತೋಷನ ಮರಳಿ ಪಡ್ಕೋತಾನೆ. ಮೊಸಳೆಯ ಸ್ನೇಹವನ್ನ ಮಾಡ್ತಾನೆ. ಒಂದು ದಿನ ಸಂಜೀವಿ ತಿಂದಂಥ ಹಣ್ಣು ನೀರಿಗೆ ಬಿದ್ದಾಗ ಅದನ್ನು ಕರ್ಕಶ ಎನ್ನುವಂಥ ಮೊಸಳೆ ತಿಂದು ಸಂತೋಷ ಆಗುತ್ತೆ ಅದಕ್ಕೆ. ಹೀಗೆ ಮೊಸಳೆ ಮತ್ತು ಕಪಿ ನಡುವೆ ಸ್ನೇಹ ಅನ್ನೋದು ಬೆಳೀತಾ ಹೋಗುತ್ತೆ. ಕರ್ಕಶನು ತನ್ನ ಹೆಂಡತಿಯನ್ನ ಬಿಟ್ಟು ಕಪಿಯ ಜೊತೆಯೇ ಕಾಲ ಕಳೆಯೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಈ ಕರ್ಕಶ ಅನ್ನುವಂಥದ್ದು ಈ ಒಂದು ಸಂಜೀವಿ ಕಪಿಯ ಜೊತೆಗೇನೆ ಹೆಚ್ಚು ಕಾಲವನ್ನು ಕಳೀತಾ ಇರುತ್ತೆ. ಸೊ ಆಮೇಲೆ ಹೆಂಡತಿಯ ಕಪಟ ನಾಟಕ ಅಂದರೆ ಇಲ್ಲಿ ಯಾವಾಗ ಈ ಒಂದು ಕರ್ಕಶ ಅನ್ನುವಂಥ ಮೊಸಳೆ ಜಾಸ್ತಿ ಕಪಿ ಜೊತೆ ಟೈಮ್ ಕೊಡೋದಕ್ಕೆ ಶುರು ಮಾಡುತ್ತೋ, ಅದರಿಂದ ಕರ್ಕಶನ ಹೆಂಡತಿ ಮೊಸಳೆ ಭಾಳ ವಿರಹದಿಂದ ಬೇಸತ್ತು ತನ್ನ ಗೆಳತಿ ಗುಪ್ತಗಮನೆಯ ಸಹಾಯವನ್ನು ಪಡ್ಕೊಂಡು ಗುಪ್ತಗಮನೆಯ ಕರ್ಕಶನನ್ನು ಭೇಟಿಯಾಗ್ಬಿಟ್ಟು, ನಿನ್ನ ಹೆಂಡತಿ ಕಾಯಿಲೆಯಿಂದ ಸಾಯ್ತಿದ್ದಾಳೆ, ನೀನು ಕೂಡಲೇ ಬಂದು ಅವಳ ಮುಖ ನೋಡಬೇಕು ಅಂತೇಳಿ ಇಲ್ಲಿ ಸುಳ್ಳು ಹೇಳ್ತಾಳೆ. ಹೇಳಿದಾಗ ಗಾಬರಿಗೊಂಡಂಥ ಕರ್ಕಶ ಅನ್ನುವಂಥ ಮೊಸಳೆ ಮನೆಗೆ ಬರುತ್ತೆ, ಹೆಂಡತಿಯನ್ನ ನೋಡುತ್ತೆ. ನೋಡಿದಾಗ ಅಲ್ಲಿ ಕರ್ಕಶ ಬಂದು ಹೆಂಡತಿಯ ಮುಖವನ್ನು ನೋಡಿದಾಗ ಇಲ್ಲಿ ಹೆಂಡತಿ ಹೇಳ್ತಾಳೆ, ನನ್ನ ಕಾಯಿಲೆ ಗುಣ ಆಗಬೇಕು ಅಂದರೆ ವಾನರ ಹೃದಯ ಬೇಕು ಅಂತೇಳಿ ಹೇಳ್ತಾಳೆ. ಅಂದರೆ ಕಪಿಯ ಗುಂಡಿಗೆ ಬೇಕು ಅಂತ. ಯಾವ ಕಪಿ ಇಲ್ಲಿ ಸ್ನೇಹ ಮಾಡಿತ್ತಲ್ಲ ಮೊಸಳೆನ, ಆ ಮೊಸಳೆಯ ಫ್ರೆಂಡ್ನ ಹೃದಯವನ್ನ ಇದು ಕಿತ್ಕೊಂಡು ಆ ಒಂದು ಕಪಿಯನ್ನ ಕೊಲ್ಲುವಂತಹ ದುಷ್ಟ ಯೋಚನೆಯನ್ನ ಈ ಹೆಂಡತಿ ಮೊಸಳೆ ಮಾಡ್ತಾಳೆ. ಮಿತ್ರದ್ರೋಹದ ಸಂಚು. ಮಿತ್ರನಾದಂತಹ ಕಪಿಯನ್ನ ಕೊಲ್ಲುವುದು ದ್ರೋಹ ಎಂದು ಮೊದಲು ಯೋಚನೆ ಮಾಡಿದ್ರು ಕೂಡ ಇಲ್ಲಿ ಕರ್ಕಶ ಅನ್ನುವಂಥ ಮೊಸಳೆ ಕೊನೆಗೆ ಹೆಂಡತಿಯ ಪ್ರೀತಿಗೋಸ್ಕರ ಕಪಿಯನ್ನು ಕೊಲ್ಲೋದಕ್ಕೆ ನಿರ್ಧಾರ ಮಾಡಿಕೊಳ್ಳುತ್ತೆ. ನಿರ್ಧಾರವನ್ನ ಮಾಡಿಕೊಂಡಾದ್ಮೇಲೆ
ಕರ್ಕಶನು ಕಪಿಯ ಹತ್ರ ಬಂದು, ನನ್ನ ಹೆಂಡತಿ ನಿನ್ನನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾಳೆ, ನಿನಗೆ ಊಟದ ಆಮಂತ್ರಣವನ್ನ ಕೊಟ್ಟಿದ್ದಾಳೆ ಅಂತೇಳಿ ನಂಬಿಸ್ಬಿಡ್ತಾನೆ. ನಂಬಿಸಿ ಆ ಕಪಿಯು ಮೊಸಳೆ ಬೆನ್ನಿನ ಮೇಲೆ ಕುತ್ಕೊಂಡು ಸಮುದ್ರದ ಮಧ್ಯೆ ಹೊರಟು ಬಿಡುತ್ತೆ. ಹೊರಟಾಗ ಅಲ್ಲಿ ಕಪಿಯ ಜಾಣ್ಮೆ ನೋಡಿ, ಜಾಣ್ಮೆ ಮತ್ತು ಜಯ. ಸಮುದ್ರದ ಮಧ್ಯೆ ಬಂದಾಗ ಮೊಸಳೆ ತನ್ನ ಸಂಚನ್ನ ಕಪಿ ಹತ್ರ ಹೇಳ್ಬಿಡುತ್ತೆ, ಕಪಿ ಈ ಥರ ನಾನು ಹೆಂಡ್ತಿ ನಿನ್ನ ಹೃದಯ ಕೇಳಿದಾಳೆ, ಅದಕ್ಕೆ ನೀನು ಹತ್ಸ್ಕೊಂಡು ಬಂದಿದ್ದೀನಿ ಅಂತ. ಆಗ ಕಪಿಯು ಗಾಬರಿ ಆಗದೆ ಉಪಾಯವನ್ನ ಮಾಡುತ್ತೆ. ಅಯ್ಯೋ ಗೆಳೆಯ, ಈ ಮಾತನ್ನ ಮುಂಚೆ ಯಾಕೆ ಹೇಳಲಿಲ್ಲ? ನಾನು ನನ್ನ ಹೃದಯವನ್ನ ಮರದ ಮೇಲೆ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಇನ್ನೂ ಅನೇಕ ಹೃದಯ ಇದ್ದಾವೆ ಅಂತೇಳಿ ಹೇಳುತ್ತೆ. ಹೀಗೆ ಹೇಳಿದ್ಮೇಲೆ ಮೊಸಳೆ ಕಪಿ ಮಾತನ್ನ ನಂಬಿ ಪುನಃ ಮರದ ಬಳಿಗೆ ಬಂದ್ಬಿಡುತ್ತೆ. ತಕ್ಷಣ ಕಪಿ ಮರವನ್ನ ಹತ್ತಿಬಿಟ್ಟು, ನೀನು ಮಹಾಮೂರ್ಖ, ಯಾರಿಗಾದರೂ ಹೃದಯ ದೇಹದ ಹೊರಗೆ ಇರಲು ಸಾಧ್ಯವೇ ಅಂತೇಳಿ ಮೊಸಳೆಯನ್ನ ಅಣಕಿಸಿ ತನ್ನ ಪ್ರಾಣವನ್ನ ಉಳಿಸ್ಕೊಂಡು ಬಿಡುತ್ತೆ. ಸೊ ಇಷ್ಟು ಕತೆ. ಅಂದ್ರೆ ನಾವು ಎಂಥ ಸಂಕಷ್ಟದಲ್ಲೂ ಕೂಡ ಬುದ್ಧಿವಂತಿಕೆ ಇದ್ರೆ, ನಮ್ಮಲ್ಲಿ ಉಪಾಯ ಗೊತ್ತಿದ್ರೆ ಖಂಡಿತ ನಾವು ಪಾರಾಗ್ಬೋದು ಅಪಾಯದಿಂದ ಅಂತೇಳಿ ಈ ಒಂದು ಕಥೆಯ ನೀತಿ. ಇಷ್ಟು ಈ ಒಂದು ಕಥೆಯ ಸಾರ. ಈಗ 5 ಅಂಕದ ಪ್ರಶ್ನೆಗಳು. ಸಂಜೀವಿಯು ದೇಶಾಂತರ ಹೊರಡಲು ಕಾರಣವೇನು ವಿವರಿಸಿ. ಆ ಸಂಜೀವಿ ಕಪಿ ಯಾಕೆ ದೇಶಾಂತರ ಹೋಯಿತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೀವಿ. ಮದೋನ್ಮತ್ತ ಅನ್ನುವಂಥ ವೈರಿ ಕಪಿ ಏನೆಲ್ಲ ಮಾಡ್ತು, ಅದಕ್ಕೋಸ್ಕರ ಅದು ಯಾವ ಥರ ಹೋಯ್ತು, ಅದರದ್ದು ಉತ್ತರ ಆಗುತ್ತೆ, ಅಲ್ಲಿ ಕೊಟ್ಟಿದ್ದೀವಿ. 2ನೇ ಪ್ರಶ್ನೆ, ಗುಪ್ತ ಗಮನ ಎಂಬ ಮೊಸಳೆ ಕರ್ಕಶನಿಗೆ ವಂಚಿಸಿದ ಬಗೆ ಹೇಗೆ ವಿವರಿಸಿ. ಆ ಗುಪ್ತ ಗಮನೆ ಅನ್ನುವಂತಹ ಮೊಸಳೆ ಆ ಕರ್ಕಶ ಅನ್ನುವಂತಹ ಮೊಸಳೆಗೆ ಯಾವ ರೀತಿ ವಂಚನೆಯನ್ನ ಮಾಡುತ್ತೆ. ಇವೆರಡೂ ಕೂಡ ನೋಡಿ, ಅಲ್ಲಿ ಕರ್ಕಶ ಅನ್ನುವಂಥವನು ಗಂಡ, ಹಾಗಾಗಿ ಆ ಮೊಸಳೆಗೆ ಈ ಮೊಸಳೆ ಯಾವ ಥರ ಮೋಸ ಮಾಡ್ತು ಅದನ್ನ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೀವಿ. 3ನೇ ಪ್ರಶ್ನೆ, ಕಪಿರಾಜನು ಕರ್ಕಶನಿಗೆ ನೀಡಿದ ಆಶ್ವಾಸನೆ ಏನು ವಿವರಿಸಿ. ಯಾವ ಆಶ್ವಾಸನೆಯನ್ನ ಕೊಡ್ತಾನೆ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೇವೆ. 4ನೇ ಪ್ರಶ್ನೆ ಕರ್ಕಶನ ಮಿತ್ರದ್ರೋಹ ಕುರಿತು ವಿವರಿಸಿ ಅನ್ನುವಂಥದ್ದು. ಅದಕ್ಕೂ ಕೂಡ ಅಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ನೀವು ಆ ಉತ್ತರವನ್ನು ಗಮನಿಸ್ಕೊಂಡು ಬರೆದ್ರೆ ಸಾಕಾಗುತ್ತೆ. ನೋಡಿ, 10 ಅಂಕದ ಪ್ರಶ್ನೆ, ಸಂಜೀವಿನಿಗೆ ಒದಗಿದ ಕಷ್ಟದ ವರ್ಣನೆಯನ್ನ ವಿವರಿಸಿ. ಸಂಜೀವಿನಿಗೆ ಏನು ಕಷ್ಟ ಬಂತು. ಆಮೇಲೆ ಕರ್ಕಶನ ಸಂಚನ್ನ ವಿವರಿಸಿ ಅಂತಿದೆ 2ನೇ ಪ್ರಶ್ನೆ. ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ, ನೋಡ್ಬೋದು. 3ನೇ ಪ್ರಶ್ನೆ, ಕಪಿರಾಜನಿಗೆ ಒದಗಿದ ಸಂಕಷ್ಟದಿಂದ ಪಾರಾದ ಬಗೆಯನ್ನ ವಿವರಿಸಿ. ಕಪಿರಾಜನಿಗೆ ಒದಗದಂಥ ಸಂಕಷ್ಟದಿಂದ ಅವನು ಯಾವ ರೀತಿ ಪಾರಾದ ಅದನ್ನು ಕೂಡ ವಿವರಿಸಿ ಅಂತ ಪ್ರಶ್ನೆ ಇದೆ. 4ನೇದು, ಎಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದರೋ ವಿಷಯ ಲಂಪಟನಾದವನು ದುಃಖಕ್ಕೆ ಸಿಲುಕುತ್ತಾನೆ ಎಂಬುದು ಮೊಸಳೆಯಂ ಕಪಿ ವಂಚಿಸಿದ ಕಥೆಯಲ್ಲಿ ಹೇಗೆ ಅನಾವರಣಗೊಂಡಿದೆ ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ, ನೋಡ್ಕೊಳ್ಳಿ. ಇಷ್ಟು ನಿಮ್ಮ ಈ ಒಂದು ಮೊಸಳೆಯಂ ಕಪಿ ವಂಚಿಸಿದ ಕಥೆಯ ಸಾರಾಂಶ, ಕವಿ ಪರಿಚಯ, ಆಮೇಲೆ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.